ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಈಗಾಗಲೇ ನೀವು ತಂಬ್ಲೈನ್ ನೋಡಿರ್ತೀರಾ. ಸೊ ನಿಮ್ಗೆ ಗೊತ್ತಿರುತ್ತೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ಬನ್ನಿ, ಲೆಟ್ಸ್ ಗೋ ಟು ಉಡುಪಿ. ಸೊ ಫ್ರೆಂಡ್ಸ್, ಈಗ ಮೆಜೆಸ್ಟಿಕ್ಗೆ ಬಂದು ಉಡುಪಿಗೆ ಹೋಗೋ ಬಸ್ನ ಕ್ಯಾಚ್ ಮಾಡಿದಾಯಿತು. ಇದೇ ನನ್ನ ಸೀಟು. ಸೊ ಇವಾಗ ಸೆಟ್ಲ್ ಆಗೋಣ, ಬೆಳಗ್ಗೆ ಸಿಗೋಣ ಮತ್ತೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಬಂದು ಉಡುಪಿ ರೀಚ್ ಆಗಿದ್ದಾಯಿತು. ಸೊ ಈಗ ಹೋಗಿ ಬೈಕ್ ರೆಂಟಲ್ಸ್ ತೊಗೊಂಡು ಮತ್ತು ಅಲ್ಲಿಂದ ರೂಮ್ ಕಡೆ ಹೋಗೋಣ. ಬೈಕ್ ರೆಂಟಲ್ ತೊಗೊಂಡಿದ್ದೀವಿ. ಸೊ ನಿಮಗೆ ಯಾರು ಬೇಕಂದರೆ ಬಂದು ಇಲ್ಲಿ ಬೈಕ್ ರೆಂಟಲ್ ತೊಗೋಬೋದು. ಓಕೆ, ಈಗ ನಾವು ಹೊರಡೋಣ ಮತ್ತು ರೂಮ್ ಹತ್ರ. ಈ ರೋಡ್ ಬಂದು ಕಾಪುಯಿಂದ ಉಡುಪಿಗೆ ಹೋಗೋದು, ಮಲ್ಪೆಗೆ ಹೋಗೋ ರೋಡು. ಸೊ ನೋಡಿ, ಲೆಫ್ಟ್ ಸೈಡಲ್ಲಿ ಇದೆ ಬೀಚು, ರೈಟ್ ಸೈಡಲ್ಲಿ ನಿಮಗೆ ರಿವರ್ ಇದೆ. ಇಲ್ಲಿ ಮಧ್ಯದಲ್ಲಿ ರೋಡ್ ಇದೆ. ಈ ರೋಡ್ ಅಷ್ಟು ಚೆನ್ನಾಗಿರುತ್ತೆ ರೈಡ್ಗೆಲ್ಲ. ಸ್ಟೇ ರೀಚ್ ಆಗಿದ್ದಾಯಿತು ಫ್ರೆಂಡ್ಸ್. ನೋಡಿ, ನಮ್ಮ ಸ್ಟೇ ಹತ್ರ ಇರೋ ಬೀಚ್ ಇದು ಸ್ಟೇ ಹತ್ರ ಇರೋ ಬೀಚ್. ಇದು ನಮ್ಮ ಸ್ಟೇ. ಸೊ ಆ ಕಡೆ ಇದೆ ರೂಮ್. ಸೊ ಇದು ಬಂದು ಆ್ಯಕ್ಚುಲಿ ಮೈ ಗೋ ಟು ಪ್ಲೇಸ್. ಸೊ ಏನಾದರೂ ಬೇಜಾರಾದಾಗ ಬೋರ್ಡ್ದಾಗ ಬರೋದು ಈ ಜಾಗಕ್ಕೆ. ಆ್ಯಕ್ಚುಲಿ ತುಂಬ ಸರಿ ಬಂದಿದ್ದೀವಿ ಈ ಜಾಗಕ್ಕೆ. ಸೊ ಇದೇನೆಂದರೆ ಬೀಚ್ ಆ್ಯಕ್ಸಸ್ ತುಂಬ ಹತ್ರ ಇದೆ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬರ್ತೀವಿ ಯಾವಾಗ್ಲೂ. ನೋಡಿ, ಲೈಟ್ ಹೌಸು ಇಲ್ಲಿ ಬೀಚ್ ಇದೆ. ಆ್ಯಕ್ಚುಲಿ ಇದು ಒಂದು ಕಾಪು ಬೀಚು. ಸೊ ನಿಮಗೆ ಆ್ಯಕ್ಚುಲಿ ನೀವೇನಾದರೂ ಬೀಚ್ ನೋಡಬೇಕು, ಬೀಚ್ ಹತ್ರ ಆಟ ಆಡಬೇಕು ಅಂದರೆ ನೀವು ಕಾಪು ಬೀಚ್ಗೆ ಬರ್ಬೋದು. ಯಾಕಂದರೆ ತುಂಬ ಜಾಸ್ತಿ ಕ್ರೌಡ್ ಇರೋಲ್ಲ ಇಲ್ಲಿ. ಆ್ಯಂಡ್ ವೇವ್ಸ್ ಕೂಡ ಅಷ್ಟೊಂದು ಜಾಸ್ತಿ ಇರೋಲ್ಲ, ವೇವ್ಸ್ ಕೂಡ ಕಡಿಮೆನೇ ಇರುತ್ತೆ. ಸೊ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ. ಸೊ ನೋಡಿ, ಬೀಚ್ ಎಷ್ಟು ಚೆನ್ನಾಗಿದೆ. ಈ ಬೀಚಲ್ಲಿ ಆ್ಯಕ್ಚುಲಿ ಜನ ಜಾಸ್ತಿ ಇರಲ್ಲ, ಸ್ವಲ್ಪ ಕಡಿಮೆ ಇರ್ತಾರೆ. ಬಟ್ ಆಟ ಆಡೋಕ್ಕೂ ನಿಮಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಸೇಫ್ಟಿ, ಒಳ್ಳೆ ಚೆನ್ನಾಗಿದೆ. ಬೆಳಿಗ್ಗೆ ಬೇಗ ಬಂದರೆ ಇಲ್ಲಿ ಫಿಶಿಂಗ್ ಮಾಡ್ತಾ ಇರ್ತಾರೆ. ಫಿಶಿಂಗ್ ನೀವು ಬಂದು ಇಲ್ಲೇ ಬೇಕಾದ್ರೆ ತೊಗೋಬೋದು. ಸೊ ಇಲ್ಲೇ ಸೇಲ್ ಕೂಡ ಮಾಡ್ತಾರೆ, ತೊಗೊಂಡು ನೀವು ಇಲ್ಲೇ ಮಾಡ್ಕೋಬೋದು. ನೋಡಿ, ವಾಲಿಬಾಲ್ ಆಡ್ತಾ ಇದ್ದಾರೆ ಬೀಚ್ ಹತ್ರ. ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ. ಸೊ ಆ್ಯಕ್ಚುಲಿ ಏನೂ ಪ್ಲ್ಯಾನ್ಸ್ ಇಲ್ಲದೆ ಬಂದಿದ್ದು. ಏನೂ ಪ್ಲ್ಯಾನ್ಸ್ ಇಲ್ಲ ಎಲ್ಲಿಗೆ ಹೋಗೋದು, ಏನು ಮಾಡೋದು ಅಂತ. ಸೊ ಹೋಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನೋಡೋಣ ಏನು ಮಾಡೋಣ, ಎಲ್ಲಿಗೆ ಹೋಗೋಣ ಅಂತ. ಈಗ ರೆಡಿ ಆಗಿದ್ದಾಯಿತು. ಇಲ್ಲಿಂದ ಬೈಕ್ ತೊಗೊಂಡು ಹೋಗೋಣ. ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಸ್ಟಾಪ್ ಮಾಡಿ ಊಟ ಮಾಡಿಕೊಂಡು ಮತ್ತೆ ಮುಂದೆ ಹೋಗಿ ನೋಡೋಣ. ಅದು ರೆಸ್ಟೋರೆಂಟ್ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಟಾಡಿ ಶಾಪ್ ಇದೆ ಅಂತ, ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಹೇಗಿದೆ ಅಂತ, ಬನ್ನಿ ಹೋಗೋಣ ಒಳ್ಳೆ. ಸೊ ಇದೇ ನೋಡಿ, ಕಡಲ ಬದಿ ಟಾಡಿ ರೆಸ್ಟೋರೆಂಟ್. ಸೊ ಅಲ್ಲಿ ಕಾಣ್ತಾ ಇರೋದು ನಿಮಗೆ ಕಿಚನ್. ಅದು ಚೆನ್ನಾಗಿದೆ ಒಂಥರ. ಬಟ್ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ನಿಮಗೆ ಇಲ್ಲಿ ಒಂದು ಬೀಚ್ ಹತ್ರ ಇರೋದು, ಬೀಚ್ ವ್ಯೂ ಅಲ್ಲಿ 2 ಟೇಬಲ್ ಇರೋದು. ನಿಮಗೆ 2 ಟೇಬಲ್ ಇದೆ ಅಷ್ಟೇ, ಮಿಕ್ಕಿದೆಲ್ಲ ನಿಮಗೆ ಸೈಡಲ್ಲಿದೆ. ಬಟ್ ಈ ವ್ಯೂ ಅಲ್ಲಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಕುತ್ಕೊಂಡು ಅಟ್ಲೀಸ್ಟ್ ಈ ವ್ಯೂಗೋಸ್ಕರ ನೀವು ಇಲ್ಲಿ ಬರ್ಬೋದು. ಆ ಫುಡ್ ಎಲ್ಲ ಅಷ್ಟೊಂದು ಏನು ಹೇಳೋ ಥರ ಇಲ್ಲ, ಬಟ್ ಈ ವ್ಯೂಗೋಸ್ಕರ ನೀವು ಬರ್ಬೋದು. ಆ ಅಲೆಗಳ ಶಬ್ದ ಮತ್ತು ಈ ಗಾಳಿ ಒಂದು ತುಂಬ ಒಳ್ಳೆ ವೈಬ್ ಕೊಡ್ತಿದೆ. ಅದು ತುಂಬ ಚೆನ್ನಾಗಿದೆ. ನೀವು ಈ ವ್ಯೂಗೋಸ್ಕರ ಮಿಸ್ ಮಾಡದೆ ಈ ಸ್ಪಾಟ್ಗೆ ಬರ್ಬೋದು. ಫುಡ್ ಏನೋ ಅಷ್ಟೊಂದು ಹೇಳ್ಕೊಳ್ಳೋ ಥರ ಇಲ್ಲ, ಬಟ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಸೊ ಗೈಸ್ ನೋಡಿ, ನಿಮಗೆ ಅಲ್ಲಿ ಕಾಣ್ತಾ ಇರೋದು ಸೈಂಟ್ ಮೇರಿಸ್ ಐಲ್ಯಾಂಡು. ಇದೆ ಸೈಂಟ್ ಮೇರಿಸ್ ಐಲ್ಯಾಂಡು. ನಾವು ನಾಳೆ ಅಲ್ಲಿ ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗ್ತಿದ್ದೀವಿ. ಸೊ ಇದು ನೋಡಿ, ಇಲ್ಲಿಂದ ಎಷ್ಟು ಹತ್ರ ಕಾಣ್ತಿದೆ. ಬಟ್ ಆದರೆ ಬೋಟಲ್ಲಿ ಹೋದ್ರೆ ನಮಗೆ 1 hour ಬೇಕು ಅಲ್ಲಿ ರೀಚ್ ಆಗೋಕ್ಕೆ. ಅಲ್ಲಿ ಹೋಗ್ತಿರೋ ಬೋಟ್ಸ್ ಎಲ್ಲ ಈಗ ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗ್ತಿರೋ ಬೋಟ್ಸ್ಗಳು. ಸೊ ಗೈಸ್, ಇದು ನೋಡಿ, ಮಾಸ್ಕ್ ಥರ ಎಷ್ಟು ಮಸ್ತಾಗಿದೆ ಅಲ್ವಾ? ಬಟ್ ಆದರೆ ಇದು ಮಾಸ್ಕ್ ಅಲ್ಲ, ಬ್ಲೂ ವೇಲ್ದು ಒರಿಜಿನಲ್ ಸ್ಕಲ್ ಇದು. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ವಾಟ್ ಯು ಸಿ ಹಿಯರ್ ಇಸ್ ಎ ಒರಿಜಿನಲ್ ಪಾರ್ಟ್ ಆಫ್ ವೇಲ್ ಸ್ಕಲ್ ಅಂತ. ಸೊ ಇದು ಪಾರ್ಟ್ ಆಫ್ ವೇಲ್ ಸ್ಕಲ್, ಬ್ಲೂ ವೇಲ್ ಅಂದರೆ ನೀಲಿ ತಿಮಿಂಗಳ ಸ್ಕಲ್ದು ಒಂದು ಪಾರ್ಟ್ ಅಷ್ಟೇ. ಬಟ್ ಆದರೆ ಹೆಡ್ ಏನಂತ ಮೆನ್ಷನ್ ಮಾಡಿಲ್ಲ. ಬಟ್ ಅದೇ ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಆ್ಯಕ್ಚುಲಿ ಇದ್ರಲ್ಲಿ ನೋಡೋಕೆ ಚಿಕ್ಕದಾಗಿ ಕಾಣ್ತಿದೆ. ಹತ್ರ ಹೋಗಿ ತೋರಿಸ್ತೀನಿ ರೀ. ಹೇಗಿದೆ ನೋಡಿ, ಈ ಸ್ಕಲ್ ಎಷ್ಟು ದೊಡ್ಡದಾಗಿದೆ. ಈ ಸ್ಕಲ್ ಲೊಕೇಟಾಗಿರೋದು ನಮ್ಮ ಉಡುಪಿ ಹತ್ರ. ಸೊ ನೋಡ್ಕೊಳ್ಳಿ, ಚೆನ್ನಾಗಿದೆ ಅಲ್ವಾ? ಸೊ ಇದು ಕಾಪುಯಿಂದ ಉಡುಪಿ ಹೋಗೋ, ಮಲ್ಪೆಗೆ ಹೋಗೋ ರೋಡ್ ಇದು. ಆ ರೋಡಲ್ಲಿ ಇಲ್ಲಿ ಲೊಕೇಟ್ ಆಗಿದೆ. ಇದು ಒಂದು ಬ್ಲೂ ವೇಲ್ ಬೀಚ್. ಸೊ ಇದು ಒಂದು ಬ್ಲೂ ವೇಲ್ ಬೀಚ್. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ, ನನಗಿಂತ ಹೈಟ್ ಆಗಿದೆ. ಇದು ಆ್ಯಕ್ಚುಲಿ ಒಂದು ಬರೀ ಹೆಡ್ ಅಷ್ಟೇ. ಬ್ಲೂ ವೇಲ್ದು ನೀಲಿ ತಿಮಿಂಗ್ಲದ್ದು ಬರೀ ಹೆಡ್ ಸ್ಕಲ್ ಅಷ್ಟೇ. ಎಷ್ಟು ಹೈಟ್ ಇದೆ ನೋಡಿ. ಇದೇ ಇಷ್ಟು ಹೈಟ್ ಇರಬೇಕಾದ್ರೆ ಇನ್ನು ಬಾಡಿ ಎಷ್ಟು ಹೈಟ್ ಇರ್ಬೋದಲ್ವಾ? ನಾವೆಲ್ಲ ನೋಡೋಕ್ಕೂ ಚಾನ್ಸ್ ಇಲ್ಲ. ಸೊ ಅಟ್ಲೀಸ್ಟ್ ಸ್ಕಲ್ನ ನೋಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ಈಗ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡೋಣ. ನೀವೇನಾದರೂ ಉಡುಪಿಗೆ ಬಂದರೆ ಈ ರೋಡ್ನ ಮಾತ್ರ ಮಿಸ್ ಮಾಡಬೇಡಿ. ಇದು ಮಲ್ಪೆಯಿಂದ ಕಾಪುಗೆ ಹೋಗೋ ಒಂದು ರೋಡು, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಒಂದು ಟ್ರೈ ಮಾಡಿ ನೋಡಿ, ಈ ರೋಡು ತುಂಬ ಚೆನ್ನಾಗಿದೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಸೊ ನೋಡಿ, ಈಗ ಸನ್ಸೆಟ್ ಟೈಮು ಹೇಗೆ ಕಾಣ್ತಿದೆ ನೋಡಿ, ಸನ್ನು. ಸೊ ಈಗಿರುತ್ತೆ ಕಾಪು ಬೀಚ್. ಅಷ್ಟೊಂದು ಏನು ಕ್ರೌಡ್ ಇರಲ್ಲ,
ತುಂಬ ಪೀಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಅಲ್ಲಿ ಲೈಟ್ ಹೌಸ್ ಮೇಲೆ ಕೂಡ ನಿಮ್ಗೆ ಅಲೋ ಮಾಡಿರ್ತಾರೆ. ಈವ್ನಿಂಗ್ ಅಲ್ಲಿ ನೀವು ಲೈಟ್ ಹೌಸ್ ಮೇಲೆ ಕೂಡ ಹೋಗ್ಬೋದು. ನನ್ಗೆ ಸ್ವಲ್ಪ ಟೈಮ್ ಆಯಿತು ಅನ್ನೋದ್ರಿಂದ ನಾನು ಹೋಗ್ಲಿಲ್ಲ. ಸೊ ಸನ್ಸೆಟ್ ಎಂಜಾಯ್ ಮಾಡೋಣ ಅಂತ. ಸೊ ಲೈಟ್ ಹೌಸ್ ಮೇಲೆ ಕೂಡ ಬಿಟ್ಟಿರ್ತಾರೆ. ಈಗ ಬನ್ನಿ ಹೋಗಿ ಸ್ವಲ್ಪ ಸನ್ಸೆಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ. ಸೊ ನೋಡಿ ಹೇಗಿದೆ ಸನ್ಸೆಟ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಸೊ ನೀವು ಮಲ್ಪೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಕ್ರೌಡ್ ಇರಲ್ಲ. ಬೀಚ್ ಕೂಡ ಅಷ್ಟೊಂದು ನಿಮಗೆ ರಫ್ ಆಗಿರಲ್ಲ, ಚೆನ್ನಾಗಿರುತ್ತೆ ಆಟ ಆಡೋಕ್ಕಂತೂ ಒಳ್ಳೆ ಬೀಚ್ ಇದು. ಬೀಚ್ ಹತ್ರ ಕುತ್ಕೊಂಡು ಸನ್ಸೆಟ್ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಆ ವೇವ್ ಸೌಂಡು, ಮರಳು, ಗಾಳಿ, ಸನ್ಸೆಟ್ ಆಗೋಯ್ತು. ಹೇಗೆ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಏನಂದ್ರೆ ಈಗ ತಾನೇ ಸನ್ಸೆಟ್ ಆಯಿತು. ಸೊ ಸನ್ಸೆಟ್ ಆಗಿ ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಸನ್ಸೆಟ್ ಆಗಿ ಸ್ವಲ್ಪ ಹೊತ್ತಿಗೆ ನೋಡಿ ಚಂದ್ರ ರೆಡಿ ಇದ್ದಾನೆ ಬರೋಕ್ಕೆ. ಹೇಗಿದೆ ನೋಡಿ ಚಂದ್ರ, ಫುಲ್ ಮೂನ್ ಇವತ್ತು. ಸೊ ನಾನು ನಿಮಗೆ ಒಳ್ಳೆ ವ್ಯೂ ತೋರಿಸ್ತೀನಿ ನಿಮಗೆ ಬೀಚ್ ಜೊತೆ ಮೂನ್. ನೋಡಿ ಫ್ರೆಂಡ್ಸ್, ಫುಲ್ ಮೂನ್ ಹೆಂಗೆ ಕಾಣ್ತಿದೆ. ವೇವ್ಸ್ ಮಾತ್ರ ತುಂಬ ಫೋರ್ಸ್ ಆಗಿದೆ. ಇದು ಲೈಟ್ ಹೌಸ್, ಇಲ್ಲಿ ನೋಡಿ ಫುಲ್ ಮೂನ್ ಇರಬೇಕಾದ್ರೆ ವೇವ್ಸ್ ಏನಕ್ಕೆ ಇಷ್ಟೊಂದು ಪವರ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಒಂದು ಬೇಗ ಜಾಸ್ತಿ ಹೊಡಿತಾ ಇರುತ್ತೆ, ನೀರು ವಾಟರ್ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ ಅಂದರೆ. ಸೊ ಸೂರ್ಯ ಚಂದ್ರ ಭೂಮಿ ಬಂದ್ಬಿಟ್ಟು ಒಂದೇ ಲೈನಲ್ಲಿ ಅಲೈನ್ ಆಗಿರುತ್ತಂತೆ. ಸೊ ಒಂದೇ ಸರಳ ರೇಖೆಯಲ್ಲಿ ಸೂರ್ಯ ಚಂದ್ರ ಭೂಮಿ ಇರಬೇಕಾದ್ರೆ ಸೂರ್ಯ ಮತ್ತು ಚಂದ್ರನ ಗ್ರಾವಿಟೇಷನಲ್ ಪವರ್ ಬಂದು ಜಾಸ್ತಿ ಆಗ್ಬಿಟ್ಟು ಅದು ಒಟ್ಟಾಗಿ ಸೇರಿ ಬಂದ್ಬಿಟ್ಟು ವಾಟರ್ನ ಪುಲ್ ಮಾಡುತ್ತಂತೆ. ವಾಟರ್ನ ಪುಲ್ ಮಾಡಿದಾಗ ವಾಟರ್ ಲೆವೆಲ್ ಜಾಸ್ತಿ ಆದಾಗ ಅಲೆಗಳು ಬಂದ್ಬಿಟ್ಟು ದಡಕ್ಕೆ ಹೊಡಿತಾ ಇರುತ್ತೆ. ವೇವ್ಸ್ ಬಂದು ದಡಕ್ಕೆ ಹೆಚ್ಚಾಗ್ತದೆ, ಅಷ್ಟು ಫಾಸ್ಟ್ ಆಗಿ, ಅಷ್ಟು ಸ್ಟ್ರಾಂಗ್ ಆಗಿ, ಅಗ್ರೆಸಿವ್ ಆಗಿ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದಿ ರೀಸನ್. ಇನ್ನೂ ತುಂಬ ರೀಸನ್ಸ್ ಇರುತ್ತೆ. ಇದು ಜಾಸ್ತಿ ಗಾಳಿ ಆದಾಗ ಇರ್ಬೋದು, ಸೊ ಕ್ಲೈಮೇಟ್ ಚೇಂಜ್ ಆದಾಗ ಇರ್ಬೋದು, ಆ ಥರ ತುಂಬ ರೀಸನ್ಸ್ ಕೂಡ ಇದೆ. ಸೊ ಬಟ್ ಒನ್ ಆಫ್ ದಿ ರೀಸನ್ ಬಂದ್ಬಿಟ್ಟು ಈ ಥರ ಸೂರ್ಯ ಮತ್ತು ಚಂದ್ರನ ಗ್ರಾವಿಟೇಷನಲ್ ಪವರ್ ಜಾಸ್ತಿ ಆದಾಗ ಸೊ ಈ ಥರ ಬರುತ್ತೆ ಅಂತ ಒನ್ ಆಫ್ ದಿ ರೀಸನ್. ಆ್ಯಕ್ಚುಲಿ ನಮ್ಮ ಸ್ಟೇ ಇರೋದಲ್ಲಿ, ಸೊ ಇನ್ನೂ ಅಲ್ಲೋಗ್ಬೇಕು. ನಾನು ಒಬ್ಬನೇ ಬರ್ತಿದ್ದೀನಿ ಅಂತ ಇವರಿಬ್ಬರು ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ. ಜೊತೆಲಿ ಸೇಫ್ಟಿ ಗಾರ್ಡ್ಸ್ ಥರ ಬಂದಿದ್ದಾರೆ. ಒಂದು ಆಗ್ಲಿಂದ ಜೊತೆಲಿ ಸುತ್ತಾಡ್ಕೊಂಡಿದ್ದಾರೆ. ಫುಲ್ ಮೂನ್ ಲೈಟ್ ನೋಡಿ ವಾಟ್ರಲ್ಲಿ ಯಾವ ಥರ ರಿಫ್ಲೆಕ್ಷನ್ ಆಗ್ತಿದೆ ಅಂತ. ಸೊ ಒಂದು ರೋಡ್ ಥರ ಕಾಣ್ತಿದೆ ಅದು. ಅಲ್ಲಿಂದ ಚಿನ್ನದ ರೋಡ್ ಹಾಕ್ಬಿಟ್ಟು ಬಾ ನನ್ನ ಹತ್ರ ಅನ್ನೋ ಥರ ಇದೆ. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ನೀವು ಆ್ಯಕ್ಚುಲಿ ಫುಲ್ ಮೂನ್ನ ನೀವು ಬೀಚ್ ಹತ್ರ ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅಷ್ಟು ಬ್ಯೂಟಿಫುಲ್ ಆಗಿದೆ. ನಿಮಗೆ ಕ್ಯಾಮ್ರಾದಲ್ಲೆಲ್ಲ ಅಷ್ಟೊಂದು ಕಾಣಲ್ಲ. ಸೊ ನೀವು ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ ಒಂಥರ ಪೀಸ್ ಆಗಿರುತ್ತೆ. ಸೊ ಮೂನ್ ಸೆಟ್ ಆಗ್ತಿದೆ ನೋಡಿ. ಆಲ್ಮೋಸ್ಟ್ ಆಯಿತು, ಟೈಮ್ ಆಯಿತು 6 o'clock ಹತ್ರ. ಸೊ ಈಗ ಮುಂದಾಗೆ ಪವರ್ ಕಡಿಮೆ ಆಯಿತು. ಸೊ ರಿಫ್ಲೆಕ್ಷನ್ ಪವರ್, ಲೈಟಿಂಗ್ ಪವರ್ ಸ್ವಲ್ಪ ಕಡಿಮೆ ಆಯಿತು. ಸೊ ಸನ್ರೈಸ್ ಆಗ್ತಾಯಿದೆ ಆ ಕಡೆ ಈಗ. ಸೊ ನೋಡಿ ದಿಸ್ ಹೌ ಇಟ್ ಲುಕ್ಸ್. ಆ್ಯಕ್ಚುಲಿ ಇವತ್ತು ಫಿಶರ್ಮೆನ್ಸ್ ಯಾರೂ ಬಂದಿಲ್ಲ, ಫಿಶಿಂಗ್ ಮಾಡೋಕ್ಕೆ. ಯಾಕಂದರೆ ಇದು ಬಂದ್ಬಿಟ್ಟು ಅವ್ರು ಬಂದು ವಾಟರ್ ಲೆವೆಲ್ಗೆ ತಕ್ಕಂಗೆ ಅವರು ಫಿಶಿಂಗ್ನ ಪ್ಲ್ಯಾನ್ ಮಾಡ್ಕೋತಾರೆ. ಇದ್ರ ಬಂದು ಹೈ ಟೈಡ್ಸ್, ಲೋ ಟೈಡ್ಸ್ ಅಂತ ಎರಡು ಇರುತ್ತೆ. ಅಂದರೆ ಹೈ ಟೈಡ್ಸ್ ಅಂದರೆ ವಾಟರ್ ಲೆವೆಲ್ ಜಾಸ್ತಿ ಆದಾಗ, ಸೊ ಅಲೆಗಳು ಜಾಸ್ತಿ ಇರಬೇಕಾದ್ರೆ ಹೈ ಟೈಡ್ಸ್ ಅಂತಾರೆ. ಅದು ಒಂದು ಫುಲ್ ದಡಕ್ಕೆ ಹತ್ರವಾಗಿರುತ್ತೆ ಅಲೆಗಳಾಗಲಿ ನೀರಾಗಲಿ. ಸೊ ಲೋ ಟೈಡ್ಸ್ ಅಂದರೆ ವಾಟರ್ ಲೆವೆಲ್ ನೀವೇ ನೋಡಿರ್ತೀವಿ ಒಂದೊಂದು ಬೀಚಲ್ಲಿ ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ. ಲೋ ಟೈಡ್ಸ್ ಅಂದರೆ ಸ್ವಲ್ಪ ಒಳಗಡೆ ಇರುತ್ತೆ. ಮತ್ತು ಫುಲ್ ಮೂನ್ ಟೈಮಲ್ಲಿ ಮೀನಿನ ಸಂಚಾರ, ಮೀನು ಓಡಾಟ ಕೂಡ ಕಡಿಮೆ ಇರುತ್ತಂತೆ. ಸೊ ಅದರಿಂದ ಫಿಶರ್ಮೆನ್ಸ್ ಆಲ್ಮೋಸ್ಟ್ ಬಂದು ಫಿಶಿಂಗ್ಗೆ ಹೋಗಲ್ಲ. ಈ ಟೈಮಲ್ಲಿ ಬಂದು ಫಿಶಿಂಗ್ನ ಪ್ಲ್ಯಾನ್ ಮಾಡಲ್ಲ. ಸೊ ಅವ್ರು ಇದನ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಆಗ ಫಿಶಿಂಗ್ ಹೋಗ್ತಾರೆ. ಇನ್ ಕೇಸ್ ಏನಾದರೂ ಫಿಶಿಂಗ್ ಹೋಗಿದ್ರೆ ಇಷ್ಟೊತ್ತಿಗೆ ತುಂಬ ಬೋಟ್ಸ್ ಇರ್ತಿತ್ತು ಇಲ್ಲಿ. ಹೋಗ್ತಿದ್ರು ಅಲ್ಲಿ ಫಿಶಿಂಗ್ ಮಾಡಿಕೊಂಡು. ಸೊ ಇವತ್ತು ಫುಲ್ ಮೂನ್ ಇರೋದ್ರಿಂದ ಯಾರು ಅಷ್ಟೊಂದು ಜನ ಹೋಗಿಲ್ಲ ಫಿಶಿಂಗ್ಗೆ. ಮೂನ್ ನೋಡಿ ಎಷ್ಟು ರೆಡ್ಡಾಗಿ ಕಾಣ್ತಿದೆ. ಆಲ್ಮೋಸ್ಟ್ ಸೆಟ್ ಆಗ್ತಾ ಇದೆ. ಸೊ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೊ ಈಗ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಬಂದೂರು ಹತ್ರ ಹೋಗ್ತಿದ್ದೀನಿ. ಹೋಗಿ ಅಲ್ಲಿ ಬಂದೂರನ್ನ ನೋಡೋಣ ಅಂತ. ಸೊ ಅಲ್ಲಿ ಹೋಗಿ ಬಂದರಲ್ಲಿ ಫಿಶ್ ಯಾವ ಥರ, ಏನಾದರೂ ಫಿಶಿಂಗ್ ಏನಾದರೂ ಮಾಡಿದಾರಾ ಇಲ್ಲ ಏನು ಅಂತ ನೋಡೋಣ. ಸೊ ಪೋರ್ಟ್ ಹತ್ರ ಹೋಗಿ ನಾವು ನೋಡೋಣ, ಬನ್ನಿ ಅಲ್ಲಿ. ಲೆಟ್ಸ್ ಗೋ ಫ್ರೆಂಡ್ಸ್. ನೋಡಿ ಇದು ಬಂದು ರಿವರು. ಆ್ಯಕ್ಚುಲಿ ಈ ಕಡೆ ಬಂದಿರೋದು ಒಂದು ಬೀಚ್. ಅಲ್ಲಿ ಮುಂದೆ ಇರೋದು ಬಂದು ಪೋರ್ಟ್, ಮಲ್ಪೆ ಪೋರ್ಟು. ಸೊ ಮಲ್ಪೆ ಪೋರ್ಟಿಂದ ಮುಂದೆ ಹೋದರೆ ಬೀಚ್ ಇರೋದು. ಸೊ ಈ ನೀರು, ಕೆರೆಯ ನೀರನ್ನು ಕೆರೆಗೆ ಚಿಲಿ ಅನ್ನೋ ಥರ ನಮ್ಮ ಸ್ವೀಟ್ ವಾಟರ್ ಹೋಗಿ ಸಾಲ್ಟ್ ವಾಟರ್ ಜೊತೆ ಮಿಕ್ಸ್ ಆಗೋ ಜಾಗ ಇದು. ನೋಡಿ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ಅದು ಬಂದು ಪೋರ್ಟು. ಸೊ ನಾವು ಹೋಗಿ ಪೋರ್ಟಲ್ಲಿ ಹೋಗಿ ನೋಡೋಣ ಏನೇನಿದೆ, ಏನೇನು ಮಾಡ್ತಾರೆ.
ಮತ್ತೆ ಫಿಶ್ ಮಾರ್ಕೆಟ್ ಎಲ್ಲ ನೋಡ್ಕೊಂಡು ಬರೋಣ ಹೋಗಿ. ನೋಡಿ ಫ್ರೆಂಡ್ಸ್, ಇದು ಒಂದು ಪೋರ್ಟಲ್ಲಿ ಇರೋ ಬೋಟ್ಸ್. ಸೊ ಕೆಲವೊಂದು ಬೋಟ್ಸ್ ಬಂದು ಫಿಶಿಂಗ್ ಹೋಗಿ ಬಂದಿದೆ, ಇನ್ನೊಂದು ಕೆಲವೊಂದು ಬೋಟ್ಸ್ ಹಾಗೆ ಇದೆ. ಸೊ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಪಾರ್ಟ್ 2 ವಿಡಿಯೋಲಿ ಸಿಗ್ತೀನಿ. ಸೊ ನಾನು ನಿಮಗೆ ಪಾರ್ಟ್ 2 ಅಲ್ಲಿ ಇಲ್ಲಿರೋ ಫಿಶ್ ಮಾರ್ಕೆಟ್ ಮತ್ತೆ ನಿಮಗೆ ಸೈಂಟ್ ಮೇರಿಸ್ ಐಲ್ಯಾಂಡ್ ಲೈಟ್ ಹೌಸ್ ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಬಾಯ್, ಟೇಕ್ ಕೇರ್.